ಟೈಮಿಂಗ್ ಯಾಕೆ ಕೊಟ್ಟಿಲ್ಲ? ಎಲ್ಲರೂ 11, 12 ಸರ್. ನನಗೆ ಅಡ್ವೊಕೇಟ್ ಸಂಬಂಧ ಇಲ್ಲ, ನನಗೆ ನೀವು ಸಂಬಂಧ, ನನಗೆ ಅವ್ರ ಸಂಬಂಧ. ನಿಮಗೆ ಅಡ್ವೊಕೇಟ್ ಸಂಬಂಧ ಇರ್ಬೋದು, ಮತ್ತೆ ಅಡ್ವೊಕೇಟ್ ಯಾಕೆ ಹೇಳ್ತಿದ್ದೀರಿ? ಎಲ್ಲರಿಗೂ ಇದೇ ಟೈಮಿಂಗ್ ಬಂದಿದ್ದಾರೆ. ಟೈಮಿಂಗ್ ಅನ್ನೋದು ಇಲ್ವಾ ನಿಮ್ಮ ಹತ್ರ? ಎಲ್ಲಿ ಮತ್ತೆ ಯಾಕೆಲ್ಲ ಅವ್ರಿಗೆ ಕೇಳಿದ್ರೆ ಈಗ ಬನ್ನಿ ಅಂತ ಹೇಳಿದ್ದಾರೆ ಅಂತಾರೆ. ಅಪಾಯಿಂಟ್ಮೆಂಟ್ ಸಿಸ್ಟಮ್ ಇದೆಯಾ ಇಲ್ವಾ ನಿಮ್ಮಲ್ಲಿ? ಎಲ್ಲಿ ಫಾಲೋ ಎಲ್ಲ ಆಗ್ತಾ ಇದೆ? ತೋರಿಸಿ ಹಾಗಾದ್ರೆ. ಇವತ್ತಿಂದು ಅಪಾಯಿಂಟ್ಮೆಂಟ್ ಲಿಸ್ಟ್ ತೋರಿಸಿ. ತಗೊಂಡ್ಬರ್ರಿ, ಅದು ಹೇಳಿ ಯಾರಲ್ಲಿ ತಗೊಂಡ್ಬರ್ರಿ. Sir, since 2021 till today, we don't have any compensation job. Any salary apply? Yes, everything is done. Sir, this is for you. ಆರ್ಸಿಗೆ ಕೊಡ್ಬೇಕಲ್ವಾ? ಆರ್ಸಿ ಡಿಪಾರ್ಟ್ಮೆಂಟ್ ಇಲ್ಲೇ ಬೇಕನ್ನುವಾಗ ಇವರು ಒಪಿನಿಯನ್ ಪಡ್ತೀವಿ ಅಷ್ಟೇ. ಬಟ್ ಅಪಾಯಿಂಟಿಂಗ್ ಅಥಾರಿಟಿ ಆರ್ಸಿ, ಇಟ್ ಹ್ಯಾಸ್ ಟು ಗೋ ಥ್ರೂ ಆರ್ಸಿ. ಇಲ್ಲೇ ಕೊಡ್ಲಿಕ್ಕೆ ಆಗೋದಿಲ್ಲ. ವಿಲ್ ಗಿವ್ ವೇರ್ ಅದು ಹಂಗಾಗೋದಿಲ್ಲ. ನೀವು ಹೇಳಿದಂಗೆ ಮಾಡೋಕ್ಕಾಗೋದಿಲ್ಲ. ಕೆಲಸ ಕೊಡಿ ಅಂತ ತಗೊಂಡ್ಬನ್ನಿ ಅಂತ ಹೋಗುತ್ತೆ ಮೇಡಮ್. ಅವರ ಪೆನ್ಷನ್ ಕ್ಲಿಯರ್ ಮಾಡಿದ್ದೀರಾ ನೀವು? ಮತ್ತೆ ಈಗ ಮಾತಾಡ್ರಿ. ಈಗ ನಾ ಕೇಳಿದೆ ಅಂತೇಳಿ ಈಗ ಮಾತಾಡಿ. ಪೆನ್ಷನ್ ಯಾಕ್ರಿ ಪೆಂಡಿಂಗ್ ಇಡ್ತೀರಿ? ಯಾಕ್ರಿ ಪೆಂಡಿಂಗ್ ಇಡಬೇಕು? ಎಷ್ಟು ದಿನ ಆಯ್ತ್ರಿ ನೀವು ಕಳಿಸಿ? ಎಷ್ಟು ದಿನ ಆಯ್ತು ನೀವು ಕಳಿಸಿ? ತಗೊಳ್ರಿ, ನಾನೇ ಮಾತಾಡ್ತೀನಿ. ಏನ್ ಬಂದಿದ್ದೀರಮ್ಮ ನೀವೆಲ್ಲ? ಇಲ್ಲ ನಿಮ್ದು ಎಲ್ಲ ರಾಯಭಾರ ಇಲ್ಲಿ. ಅಲ್ಲ, ನೀವು ನನಗೆ ಇಷ್ಟು ಹೇಳಿ, ನೀವು ಯಾಕೆ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಫಾಲೋ ಮಾಡ್ತಾ ಇಲ್ಲ? ಮಾಡ್ತಾ ಇದ್ರೆ ನನಗೆ ಅಪಾಯಿಂಟ್ಮೆಂಟ್ ಚಾರ್ಟ್ ತೋರಿಸಿ. ಸರ್, ಅಪಾಯಿಂಟ್ಮೆಂಟ್ ಅವರಿಗೆ ಹೋಗುತ್ತೆ ಸರ್, ಅವರೇ ಚಾಯ್ಸ್ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಚಾರ್ಟ್ ನಿಮ್ಮ ಹತ್ರ ಇರ್ಬೇಕಲ್ಲ. ಚಾಯ್ಸ್ ಅವರೇ ಮಾಡ್ಕೊಳ್ಳಿ, ನೀವು ಕೊಡೋದು ಬೇಕಿಲ್ಲ. ಯಾರಿಗೆ ಎಷ್ಟೊತ್ತಿಗೆ ಕೊಟ್ಟಿದ್ದೀರಿ ಅನ್ನೋದು ಬೇಕಲ್ಲ ನಿಮಗೆ. ಏನಿಲ್ಲ, ನೀವೆಲ್ಲ 1 ಗಂಟೆ, ಎಲ್ಲರೂ 11 ಗಂಟೆಗೆ ಬರಬೇಕು. ಒಟ್ಟು ನಮ್ಮಲ್ಲಿ ಜನಜಂಗುಳಿ ಇರಬೇಕು. ಇಲ್ಲ ಅಂದ್ರೆ ನಾನು ಏನಪ್ಪ ಹೇಳಿ? ಇಲ್ಲ ಅಂದ್ರೆ ಈ ಕಾರಣ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೋರಿಸಿ. ಅಪಾಯಿಂಟ್ಮೆಂಟ್ ಪ್ರಕಾರ ಜನ ಬಂದಿದ್ದಾರೆ, ಅಪಾಯಿಂಟ್ಮೆಂಟ್ ಪ್ರಕಾರ ನೀವು ಕೆಲಸ ಮಾಡ್ತಿದ್ದೀರಾ? ಏನ್ ಅಪಾಯಿಂಟ್ಮೆಂಟ್ ಫಾಲೋ ಮಾಡ್ತಿದ್ದೀರಾ? ಇಲ್ಲ, ಅಲ್ಲೂ ಗೊತ್ತಾಗುತ್ತೆ. ಅಷ್ಟರಲ್ಲೇ ಒಟ್ಟು ಎಲ್ಲ ಒಂದೇ ಟೈಮ್ಗೆ ಬರಬೇಕು. ಇಲ್ಲಿ ಜನ ಜಂಗುಳಿ ಆಗಬೇಕು. ನಿಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೂಡಕ್ ಜಾಗ ಇಲ್ಲ, ನಿಂದ್ರಕ್ ಜಾಗ ಇಲ್ಲ. ಜನ ಬೈಬೇಕು ಸರ್ಕಾರಕ್ಕೆ. ಬೆಳಿಗ್ಗೆ 10 ಗಂಟೆಯಿಂದ ಚಾಲೂ ಮಾಡಿ 15 ನಿಮಿಷ 20 ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟು ಬಂದವರಿಗೆ ಮಾಡಿ ಕಳಿಸ್ಲಿಕ್ಕೆ ನಿಮ್ಗೆ ಏನ್ ಸಮಸ್ಯೆ? ಸರ್, ಅಲ್ಲಿ ಕೇಳಿ ಬಂದಿದ್ದೀನಿ ಸರ್. ನಾನು ಬೆಂಗಳೂರಲ್ಲಿ ಕೂತಿಲ್ಲ ಸರ್, ಕಲಬುರಗಿಯಲ್ಲಿ ಇದ್ದೀನಿ ಸರ್. ನಿಮ್ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇದ್ದೀನಿ ಸರ್. ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ? ಇಲ್ಲಪ್ಪ, ಈಗ ಇವತ್ತು ಎಷ್ಟು ಜನ ಬರ್ತಾರೆ, ಯಾವ ಟೈಮ್ಗೆ ಬರ್ತಾರೆ ಗೊತ್ತಿರ್ಬೇಕಲ್ಲ. ನಿಮ್ಮ ಅದನ್ನ ತಗೊಂಡ್ಬೇಡಿ. ಪ್ರಿಂಟ್ ಬರಲ್ಲ. Please. Okay, see. ಇವರಿಗೆ ಒಂದೇ. ಅದಕ್ಕೆ ನಾವು ಐ ಆಮ್ ಸೇಯಿಂಗ್ ಎನಿ SR in the district can register anywhere in the district. ಇಲ್ಲ ಅಂದ್ರೆ ಇವರು ಮನಾಪಲಿ ಮಾಡಿ ಇಟ್ಕೊಂಡಿದ್ದಾರೆ. ಎಷ್ಟಿದಪ್ಪ ಇವತ್ತು? ಇದು ಅನ್ವೆರಿಫೈಡ್ ಅಪ್ಪ. ಇನ್ನು
ಇಲ್ಲ ಸರ್ ಫಿಕ್ಸ್ ಪೇಮೆಂಟ್ ಆಗಿ ಬಂದಿದೆ ಸರ್. ಆಯ್ತು, ಅಪಾಯಿಂಟ್ಮೆಂಟ್ ಎಲ್ಲಿ ಫಿಕ್ಸ್ ಆಗಿದೆ? ಇದೆ ಫಿಕ್ಸ್ ಡೇಟ್ ಎಲ್ಲಿ? ಇಲ್ಲಿ ಡೇಟ್ ಅಂಡ್ ಟೈಮ್ ಇದೆ ಸರ್. ಈಗ ಫಾರ್ ಎಕ್ಸಾಂಪಲ್ 10, 15, 11, 15. ಅಪ್ಲಿಕೇಶನ್ ನಂಬರ್ ಇದು ಸ್ಕ್ರೀನ್ ಶಾಟ್ ಒಂದು ಪ್ರಿಂಟ್ ಔಟ್ ತೆಗೀರಿ. ಇನ್ನೊಂದು ಸ್ವಲ್ಪ ಡೌನ್ ಹೋಗಿ. ಹಾ, ಓ ಎಷ್ಟಿದಾವೆ ಒಟ್ಟು? ಇವತ್ತು ಎಷ್ಟಿದೆಯಪ್ಪ ಒಂದು? ಪೇಮೆಂಟ್ ಆಗಿದೆ ಅಲೋಕೇಟ್ ಆಗಿದೆ ಎಷ್ಟು ಅದು ತೋರಿಸಿ. ಯಾಕೆ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದಾರೆ ಸರ್? ಅಲೋಕೇಟ್ ಮಾಡ್ಬಿಟ್ರೆ ಅದು ಪೇಮೆಂಟ್ ಕ್ಲಿಯರ್ ಕಟ್ ಹೇಳಿ ಸಾಹೇಬ್ರಿಗೆ. allocate ಆದ್ರೆ ಸರ್ ಪ್ರಾಬ್ಲಮ್ ಇದೆ ಹೇಳಿ. ಸರ್ ಹೇಳಿ, ಪ್ರೊಸೀಜರ್ ಹೇಳಿ. ಸರ್ ಈಗ ಫಿಫ್ತ್ ಸ್ಟೆಪ್ ಅಲ್ಲಿ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಅವರು ನಮಗೆ ಸಿಟಿಜನ್ ಆಗಿಂದ ಬರುತ್ತೆ ಸರ್. ಫಸ್ಟ್ ಸ್ಟೆಪ್ ಇಂದ ಬಂದ ತಕ್ಷಣ ನಾವು ವೆರಿಫೈ ಮಾಡಿಬಿಟ್ಟು ಕಳಿಸ್ತಿರ್ತೀವಿ ಸರ್. ಆ ಫೋರ್ತ್ ಸ್ಟೆಪ್ ಅಲ್ಲಿ ಕಳಿಸಿದೀವಿ ನೋಡಿ ಸರ್. 2000 ಸಮಥಿಂಗ್ ಡಾಕ್ಯುಮೆಂಟ್ಸ್ ಅಲ್ಲಿದ್ದಾವೆ ಸರ್. ಅದರಲ್ಲಿ 255 ಫಿಫ್ತ್ ಸ್ಟೆಪ್ ಅಲ್ಲಿ ಬಂದಿದ್ದಾರೆ ಸರ್. ಅವ್ರು ಪೇಮೆಂಟ್ ಮಾಡಿ ಇಟ್ಕೊಂಡಿದ್ದಾರೆ ಸರ್. ಪೇಮೆಂಟ್ ಮಾಡಿ ಇಟ್ಕೊಂಡಿರ್ತಾರೆ ಸರ್. ಅವರು ಪೇಮೆಂಟ್ ಮಾಡ್ಕೊಂಡು ಇಲ್ಲಿ ಬಂದು ಬರ್ತಾರೆ ಸರ್. ಅಲ್ಲಿ ಅವರಿಗೆ ಟೈಮ್ ಎಲ್ಲ ಅಲ್ಲಿ ಟೈಮ್ ಬರುತ್ತೆ ಸರ್ ಅವ್ರಿಗೆ. ಹೌದು, ಟೈಮ್ ಸಿಸ್ಟಮ್ ಅಲ್ಲಿ ಇದೆ, ಇಲ್ಲಿ ಫಾಲೋ ಆಗ್ತಾ ಇಲ್ಲ. ಅವರು ಎಲ್ಲಾರು ಒಮ್ಮೆಲೆಗೆ ಬರ್ತಾ ಇದ್ದಾರೆ. ಒಮ್ಮೆಲೆಗೆ ಬಂದಾಗ ಕೂರಕ್ಕೆ ಜಾಗ ಇಲ್ಲ, ನಿಂದ್ರಕ್ ಜಾಗ ಇಲ್ಲ, ಕುಡಿಯಕ್ ನೀರಿಲ್ಲ. ಆ ಮಕ್ಕಳು ಮಕ್ಕಳು ಚಿಕ್ಕ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸಾಗಿದ್ ಮುದುಕರು, ಅಜ್ಜಿಯವರಿಗೆ ಎಲ್ಲಾರು ಅಲ್ಲಿ ಕುಂತ್ರೆ ಕೂರಕ್ ಜಾಗ ಇಲ್ಲ, ನಿಂದ್ರಕ್ ಜಾಗ ಇಲ್ಲ. ಬೈಯೋದು ಯಾರನ್ನ?